ಮಳೆ ಬಂದ್ರೆ ಸಾಕು ಮನೆ ಬಿಟ್ಟು ಬೇರೆ ಕಡೆ ಹೋಗುವ ಪರಿಸ್ಥಿತಿ ಕೂಡ ಉಂಟು ಈ ಕ್ವಾರ್ಟರ್ಸ್ ನಲ್ಲಿ. ಸಣ್ಣ ಸಣ್ಣ ಮಳೆಗೂ ಸೋರುವ ಕ್ವಾರ್ಟರ್ಸ್ ಮೇಲ್ಛಾವಣಿ ಬಹಳ ಹಳೆಯದು 1952ರಲ್ಲಿ ಇನಾಗ್ರೇಷನ್ ಆದಂತಹ ಕಟ್ಟಡ ಇದು. ಆ ಸಂದರ್ಭದಲ್ಲಿ ಇನಾಗ್ರೇಷನ್ ಆದಂತಹ ಕಟ್ಟಡ ಒಂದಲ್ಲ ಎರಡಲ್ಲ 50 ವರ್ಷದ ಹಿಂದಿನ ಕಟ್ಟಡ ಇದು. ಅಲ್ಲಿಂದ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಕುಟುಂಬದವರು ಸಿಬ್ಬಂದಿಗಳು ವಾಸ ಮಾಡ್ತಾ ಇದ್ದಾರೆ. ಬಿರುಕು ಬಿಟ್ಟ ಗೋಡೆಗಳು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಬಿರುಕು ಬಿಟ್ಟ ಗೋಡೆಗಳು, ಮೇಲ್ಛಾವಣಿ ಮೇಲೆ ಗಿಡ ಬೆಳೆದುಕೊಂಡಿದೆ. ಆ ಪರಿಸ್ಥಿತಿಲಿ ಇದೆ ಇಲ್ಲ ಕ್ವಾರ್ಟರ್ ಅವ್ಯವಸ್ಥೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಕೊಡುವವರು ಯಾರು? ಹಲವಾರು ಬಾರಿ ಅವಘಡ ಆಗಿದೆ. ಮಹಿಳೆ ಮೇಲೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮಳೆ ಬಂದ್ರೆ ಸಾಕು ಮನೆ ಬಿಟ್ಟು ಬೇರೆ ಕಡೆ ಹೋಗುವ ಪರಿಸ್ಥಿತಿ ಇದೆ. ಸಣ್ಣ ಸಣ್ಣ ಮಳೆಗೂ ಇಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಗೃಹ ಸಚಿವರಿಗೆ, ಗೃಹ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಇಲ್ವಾ? ಯಾಕೆಂದ್ರೆ ನಮಗೆ ಏನೇ ಸಮಸ್ಯೆ ಆಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ಅಗ್ನಿಶಾಮಕದ ಸಿಬ್ಬಂದಿಗಳು ಎಲ್ಲೇ ಇದ್ರೂ ಕೂಡ ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ಅವರ ಜೀವಗಳಿಗೆ ಬೆಲೆ ಇಲ್ವಾ? ಹಾಗಾದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಅವರ ಜೀವಗಳಿಗೆ ಬೆಲೆ ಇಲ್ವಾ? ಒಂದಲ್ಲ ಎರಡಲ್ಲ ಮೂರಲ್ಲ 50 ವರ್ಷ ಹಿಂದಿನ ಕಟ್ಟಡ. ಅದು ಯಾವ ಪರಿಸ್ಥಿತಿ ಇದೆ ಅಂತ ನೀವು ದೃಶ್ಯದಲ್ಲಿ ನೋಡಬಹುದು. ಒಂದು ಸಣ್ಣ ಮಳೆ ಬಂದ್ರೆ ಸಾಕು ಅಲ್ಲಿ ಇರೋ ಸಿಬ್ಬಂದಿಯ ಕುಟುಂಬಸ್ಥರು, ಯಾಕೆಂದ್ರೆ 50 ವರ್ಷ ಹಳೆಯ ಪಾಳು ಬಿದ್ದಂತಹ ಕ್ವಾರ್ಟರ್ಸ್ ಇದು. ಅಲ್ಲಿನ ಜನರು ಅಲ್ಲೇ ಅದೇ ಕಟ್ಟಡದಲ್ಲಿ ವಾಸವಿದ್ದಾರೆ. ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಕಣ್ರಿ. ಅವರಿಗೆ ಒಂದು ಒಳ್ಳೆ ಸೌಕರ್ಯ ಇಲ್ಲ, ಒಂದು ಒಳ್ಳೆ ಮೂಲಭೂತ ಸೌಕರ್ಯ ಇರೋಂತಹ ಒಂದು ಒಳ್ಳೆ ಕಟ್ಟಡ ಇಲ್ಲ ಅಂದ್ರೆ ನೀವ್ ಹೇಗೆ ಸಾಧ್ಯ? ಇದು ಒಂದೆರಡು ವರ್ಷದಿಂದ ಆದ್ರೆ ಹೌದು ಅಂತ ಹೇಳ್ಬೋದು. 1952 ಆ ಕಾಲದಿಂದಲೇ ಹಿಂಗಿದೆ ಅಂದ್ರೆ ಹೇಗೆ? ಇದನ್ನ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಗೃಹ ಇಲಾಖೆಯವರು ಏನ್ ಮಾಡ್ತಿದ್ದಾರೆ? ಗೃಹ ಸಚಿವರಿಗೆ ಹಾಗಾದ್ರೆ ಮಾಹಿತಿ ಇಲ್ವಾ? ಹಾಗಾದ್ರೆ ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು ಅಲ್ಲಿ ಇರಕ್ ಆಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ, ಗೃಹ ಸಚಿವರು ಏನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ರೀತಿ ಪರಿಸ್ಥಿತಿಯಲ್ಲಿದೆ. ಅಲ್ಲಿನ ಜನತಾ ಟಿವಿಯಲ್ಲಿ ಅಲ್ಲಿನ ಕುಟುಂಬಸ್ಥರು ಬಹಳ ಅಲನ್ನು ತೋಡ್ಕೊಂಡಿದ್ದಾರೆ. 50 ವರ್ಷದಿಂದ ವಾಸವಿದ್ದೀವಿ, 50 ವರ್ಷದಿಂದ ಇದೇ ಹಾಡು, ಇದೇ ಪರಿಸ್ಥಿತಿ ಅಂದ್ರೆ ನೀವು ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಮಾಡ್ತೀರಾ? ಪರಿಹಾರ ಕೊಡೋದು ಅದು ಇದು ಬೇರೆ ಪ್ರಶ್ನೆ. ಇರೋ ಸಮಸ್ಯೆ ಇದೆ ಅಂದಾಗ ಅದನ್ನು ನೀವು ಸರಿ ಮಾಡ್ಕೊಬೇಕು. ಏನು ಜನತಾ ಟಿವಿ ಜೊತೆ ಅಲ್ಲಿನ ಕುಟುಂಬದ ಸದಸ್ಯರು ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ. ನಾವಿಲ್ಲಿ ಅಗ್ನಿಶಾಮಕ ಫೈರ್ ಜಯನಗರ ಸ್ಟೇಷನ್ ಅಲ್ಲಿ ಇರೋದು ಕ್ವಾರ್ಟರ್ಸ್ ಅಲ್ಲಿ. ಇಲ್ಲಿ ಮೊದ್ಲೆಲ್ಲ ನಾವು ಬಂದು 7 ವರ್ಷ ಆಯ್ತು. ಮೊದ್ಲೆಲ್ಲ ಚೆನ್ನಾಗಿ ನೀರಾದ್ರೂ ಬರ್ತಿತ್ತು. ಇವಾಗಂತೂ ಸೆಕೆಂಡ್ ಫ್ಲೋರಿಗೆ ಬರಲ್ಲ, ಸ್ವಲ್ಪ ಬರುತ್ತೆ. ಥರ್ಡ್ ಫ್ಲೋರಿಗಂತೂ ಬರೋದೇ ಇಲ್ಲ. ಅವರು ರಾತ್ರಿ 12 ಗಂಟೆ ಮೇಲೆ ತುಂಬಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಒಂದೊಂದು ಬಿಲ್ಡಿಂಗ್ ಅಂತೂ ನೀರೇ ಬರಲ್ಲ. ಆಮೇಲೆ ಇಲ್ಲಿ ನೋಡಿ ಕ್ವಾರ್ಟರ್ಸ್ ಎಲ್ಲ ಹೇಗಿದೆ, ಏನಿಲ್ಲ. ಸ್ವಲ್ಪ ನಾವು ಬೇರೆಯವ್ರ ಸಮಾಜಕ್ಕೋಸ್ಕರ ನಮ್ಮ ಗಂಡಂದಿರೆಲ್ಲ ಕಷ್ಟಪಟ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ನಮ್ ಕ್ವಾರ್ಟರ್ಸ್ ನೋಡಿದ್ರೆ ಈ ತರ ಇದೆ. ನಮಗೂ ಒಂದ್ ಚಲೋ ಕ್ವಾರ್ಟರ್ಸ್ ಕಟ್ಕೊಟ್ರೆ, ನೀರಿನ ವ್ಯವಸ್ಥೆ ಚೆನ್ನಾಗ್ ಮಾಡಿದ್ರೆ ನಾವು ಸ್ವಲ್ಪ ಚೆನ್ನಾಗಿರ್ಬೋದು. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಓಡಾಡಕ್ಕೆ ನೋಡಿ ಇಲ್ಲೆಲ್ಲ ಹೇಗಿದೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿಲ್ಲ. ನಾವು ಮಾತ್ರ ಬೇರೆದವ್ರಿಗೆ ಮಾತ್ರ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಮ್ಮ ಕ್ವಾರ್ಟರ್ಸ್ ನೋಡಿದ್ರೆ ಹೀಗಿದೆ. ಚಿಕ್ಕ ಮಕ್ಕಳು ಹೇಗೆ ಆಟ ಆಡೋದು, ಹಾಗಳು ಎಲ್ಲ ತುಂಬಾ ಬರುತ್ತೆ. ಎಲ್ಲ ಕೇರ್ಲೆಸ್ ಅಂದ್ರೆ ಕೇರ್ಲೆಸ್. ತುಂಬಾ ಒಳ್ಳೆ ಬನ್ನಡಗಟ್ಟ ಕಾರ್ ನೋಡ್ತೀವಲ್ಲ ಆ ತರ ಆಗ್ಬಿಟ್ಟಿದೆ. ಸ್ವಲ್ಪ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ರೆ ನಾವು ಚೆನ್ನಾಗಿರ್ಬೋದು. ಕ್ವಾರ್ಟರ್ಸ್ ಅಂದ್ರೂ ಅಗ್ದಿ ಚಿಕ್ಕ ಒಂದಿಬ್ರು ಈಗ ಗಂಡ ಅಂತಿ ಮಕ್ಳಿಗಾದ್ರೆ ಓಕೆ, ಅತ್ತೆ ಮಾವ ಇರ್ತಾರೆ, ತಂದೆ ತಾಯಿ ಇರ್ತಾರೆ. ಅವ್ರನ್ನೆಲ್ಲ ವಯಸ್ಸಾದ ಕಾಲದಲ್ಲಿ ಎಲ್ಲ ಅವ್ರನ್ನ ಬಿಟ್ಕೊಟ್ಟು ನಾವಿಲ್ಲಿ ಬಂದ್ರೆ ಚೆನ್ನಾಗಿರಲ್ಲ. ಬೇರೆ ಕಡೆ ಎಲ್ಲ ಧಾರವಾಡ ಹುಬ್ಳಿ ಇಲ್ಲೆಲ್ಲ ಚೆನ್ನಾಗಿ 2 BHK ಮನೆ ಎಲ್ಲ ಚೆನ್ನಾಗಿ ಇದಾವೆ. ಇವು 50 ವರ್ಷದ ಮೇಲೆ ಆಯ್ತು ಮನೆ ಕಟ್ಟಿಸಿ. ಒಂದ್ಸಲ ಬಂದ್ರು ಅಲ್ಲೇನೋ ಬಿಲ್ಡಿಂಗ್ ಏನೋ ಆಯ್ತಂತ ದಿಗ್ವಿಜಯ ಚಾನಲ್ ಒಂದ್ಸಲ ಯಾವಾಗೊಂದು ಬಂದಿದ್ರು. ಅದು ಒಬ್ಬರ ಮೇಲೆ ತಲೆ ಮೇಲೆ ಬಿದ್ದಿದ್ದಕ್ಕೆ ಆ ಸೈಡ್ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ದಾರೆ ಅಷ್ಟು. ಅದು ಇನ್ನು ಪ್ರೊಸೆಸಿಂಗ್. ನನ್ನ ಹೆಸರು ಇಂದ್ರ ರೀ. ನಮ್ಮ ಮನೆಯವರು ಇಲ್ಲೇ ಡ್ಯೂಟಿ ಮಾಡೋ ಜಯನಗರ. ಆದ್ರೆ ಹೇಳಿದ್ರೆ ಯಾರು ಇದನ್ನ ಮಾಡ್ತಾ ಇಲ್ಲ ಸರ್. ಈಗ 2-3 ಸಾರಿಯಿಂದ ಹೇಳ್ತಾ ಇದೀವಿ, ಯಾರು ಕೇರ್ ತಗೋತಾ ಇಲ್ಲ. ಯಾರ ಆಫೀಸರು ಇಲ್ಲಿ ಬಂದು ಇಲ್ಲ, ನೋಡಿ ಇಲ್ಲ, ಹೆಂಗದ್ರತ್ತು ಕೇಳಿಲ್ಲ.
ಈಗ ಇನ್ನೂ 1-2 ತಿಂಗಳಾಗಿಲ್ಲ, ಆಗ್ಲೇ ಒಬ್ರು ತಲೆ ಮ್ಯಾಗ ಇಲ್ಲಿ ಬಿದ್ದಿದೆ. ಅದನ್ನೂ ಬಂದು ಏನು ಇದನ್ನ ಮಾಡಿ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಏನ್ ಮಾಡಿದ್ರು ಅವ್ರ ಕೇರ್ ತಗೋತಾ ಇಲ್ಲ ಸರ್. ಹಿಂಗ ನಾವು ಇರ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೋಡಿ ನೀವಾರ ಸ್ವಲ್ಪ ಅವ್ರಿಗೆ ತಲುಪುವಂಗ್ ಮಾಡ್ರಿ. ವಾರ ಬರ್ರಿ, ಬೇಕಾದ್ರೆ ವಾರ ಎಲ್ಲರಿಗೂ ಹೇಳ್ತೀವಿ, ಅದ್ರಲ್ಲಿ ಏನಿಲ್ರಿ ನಮ್ದು. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಬಂದ್ 10 ವರ್ಷ ಆಯ್ತ್ರಿ. ಇಲ್ಲಿ 10 ವರ್ಷದಾಗ ಯಾರೊಬ್ರು ಮನೆಗೂ ಬಂದು ಇಣಿಕೇಕ್ ನೋಡಿಲ್ಲ ಅವ್ರು. ಹೆಂಗ ತೆಳಗಿನ ಮನಿ ಒಂದೊಂದು ನೋಡ್ತಾರೆ, ಹೋಗ್ಬಿಡ್ತಾರೆ. ಮ್ಯಾಗ ಮನಿ ಹತ್ತಲ್ಲ, ಮ್ಯಾಗ ಏರಲ್ಲ. ಅವ್ರು ಮ್ಯಾಗ ಏರಿದ್ರೆ ಏನ್ ಸುಸ್ತಾಗುತ್ತೋ ಗೊತ್ತಿಲ್ಲ, ಮ್ಯಾಗ ಏರೋದೇ ಇಲ್ಲ ಅವ್ರು. ಎಷ್ಟು ಕುಟುಂಬಗಳಿದ್ರಿ ಇಲ್ಲೆಲ್ಲ? ಎಲ್ಲಾ ಕುಟುಂಬ ಎಲ್ಲ ಐತೆರಿ ಇಲ್ಲಿ. 10 ಟೋಟಲ್ ಎಷ್ಟು ಜನ ಇದೀರ ಅಂತ? ನಾವು 5 ಜನ ಇದೀವಿ. 3 ಜನ ಮಕ್ಕಳ್ರಿ, ನಾವ್ ಮನೆಯವ್ರಿ, ನಾವ್ರಿ. ಅವು ಎಲ್ಲಾ ಟೈಲ್ಸ್ ಬೀಳುವಂಗ ಆಗಿದಾವ. ಒಟ್ಟ ಇದು ಇಲ್ರಿ, ಮಳೆ ಬಂದ್ರೆ ಎಲ್ಲಾ ನೀರ್ ಒಳಗ್ ಬರುತ್ತೆ. ಇನ್ ಮಳೆಗಾಲ ಬಂದ್ರೆ ನಮಗ್ ಜೀವ ಕೈಯಾಗಿರುತ್ತೆ ನೋಡ್ರಿ. ನನ್ನ ಹೆಸರು ಮಾಷಾಬಿ ಅಂತ. ನಾವು 2 ವರ್ಷ ಆಯ್ತು ಬಂದ್ಬಿಟ್ಟು. ಬಂದಾಗಿಂದ ಇದೇ ತರ ಇದೆ. ಕ್ವಾರ್ಟರ್ಸ್ ಕೊಟ್ಟದ್ದು ಡೀಟ್ ಇಲ್ಲ, ಏನೇನು ನಾವೇ 10,000-15,000 ಖರ್ಚು ಮಾಡ್ಕೊಂಡಿದೀವಿ. ಅದು ಲ್ಯಾಟ್ರಿನ್ ಫಿಟ್ಟಿಂಗ್, ಪೈಪ್ ಅವೆಲ್ಲದು ನಾವೇ ಹಾಕಿಸ್ಕೊಂಡಿದೀವಿ. ಅವ್ರು ಕೊಡ್ಬೇಕಾದ್ರೂ ಏನು ಇದು ಇರಲ್ಲ. ಬಟ್ ಏನು ನೀಟ್ ಇಲ್ಲ. ಹಾವುಗಳು ಅವೆಲ್ಲ ಬರ್ತವೆ, ಮಕ್ಕಳು ಅವೆಲ್ಲ ಇರ್ತವೆ ಆಟಾಡಕ್ಕೆ. ಅದು ಏನು ನೀಟ್ನೆಸ್ ಇಲ್ಲ. ಇದು ಎಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದಾವೆ ಪೈಪ್ ಅಲ್ಲಿ ಇಲ್ಲಿ. ಆಮೇಲೆ ಹೊರಗಡೆ ಅಡಿಗೆ ಅದು ಎಲ್ಲ ಮಾಡ್ತಾ ಇದ್ರೆ ಮೇಲಿಂದ ಮಣ್ಣು ಎಲ್ಲ ಬೀಳುತ್ತೆ. ಅಡಿಗೆ ಮೇಲೆ ನೀರು ಎಲ್ಲ ಇಟ್ರೆ ನೀರ್ ಮೇಲೆ ಎಲ್ಲ ಮಣ್ಣು ಬೀಳುತ್ತೆ. ಏನು ಇದು ಕ್ಲೀನ್ ಇಲ್ಲ. ನಾವು ಮಲಗಿದಾಗ ಯಾವಾಗ ಬೀಳುತ್ತೋ ಏನೋ ಅಂತ ಅಂದ್ಬಿಟ್ಟು ನಾವು ಜೀವ ಕೈಯಲ್ಲಿ ಇಟ್ಕೊಂಡು ಮಲಗಬೇಕು, ಮಕ್ಕಳು ಕರ್ಕೊಂಡು. ಅವರಾದ್ರೆ ಡ್ಯೂಟಿಗೆ ಹೋಗ್ತಾರೆ, ಅವರು ಇರಲ್ಲ, ಏನಿಲ್ಲ. ಅವ್ರ ಸಮಾಜ ಸೇವೆ ಮಾಡಕ್ ಹೋದ್ರೆ ಇಲ್ಲಿ ನಾವು ಮಕ್ಕಳೊಂದು ಜೀವ ನಂಗೈಯಲ್ಲಿ ಇಟ್ಕೊಂಡು ನಾವು ಮಲಗಬೇಕಾಗಿದೆ ನೋಡ್ರಿ. ಎಷ್ಟು